ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ, ಇವತ್ತು ನೀವು CMR ಶ್ರೀನಾಥ್ ಕೈ ಎತ್ಕೊಂಡು ಜೋಡಿಸ್ಕೊಂಡು ಹೇಳ್ತಾ ಇದೆಯಲ್ಲ, ನಿನಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವತ್ತು ನೀನು ಮಾತಾಡ್ತೀಯ CMR ಶ್ರೀನಾಥ್ಗೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಮೀಸಲಾತಿಯನ್ನು ತೆಗೆದಾಕಿ. ನಾನು ಈಗಾಗಲೇ ದೇವೇಗೌಡರನ್ನು ಮಾತಾಡಿದ್ದೀನಿ, ಕುಮಾರಸ್ವಾಮಿಯನ್ನು ಮಾತಾಡಿದ್ದೀನಿ, ಯಡಿಯೂರಪ್ಪನವ್ರನ್ನ ಮಾತಾಡಿದ್ದೀನಿ, ವಿಜಯೇಂದ್ರನ್ ಮಾತಾಡಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಮೀಸಲಾತಿಯನ್ನು ತೆಗೆಯೋದಕ್ಕೆ. ಇದನ್ನು ಸಾಮಾನ್ಯ ಕ್ಷೇತ್ರ ಮಾಡಿ CMR ಶ್ರೀನಾಥ್ನ MP ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನಿನಗೆಷ್ಟು ಧೈರ್ಯ ಇವತ್ತು ಬಂದಿದೆ? ಯಾರು ನಿನಗೆ ಧೈರ್ಯ ಕೊಟ್ಟರು? ಯಾರು ನಿನಗೆ ಹಕ್ಕು ಕೊಟ್ಟರು? ಈ ದೇಶದ ಸಾಮಾನ್ಯ ಪ್ರಜೆ ನೀನಿವತ್ತು. ಈ ದೇಶದ ಸಾಮಾನ್ಯ ಪ್ರಜೆ. ಈ ದೇಶದಲ್ಲಿ ಏನೇ ಕಾನೂನು ಮಾಡಬೇಕಾದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಆಗಬೇಕು ಮತ್ತು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅದನ್ನು ಒಪ್ಕೊಳ್ಬೇಕು ಅನ್ನೋ ಸಾಮಾನ್ಯ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಇರ್ತಕ್ಕಂಥ ನೀನು ಸಂವಿಧಾನದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶವನ್ನು ತೆಗೆದು CMR ಶ್ರೀನಾಥ್ನ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಯಾವ ಟೋಪಿ ರೆಡಿ ಮಾಡ್ಕೊಂಡಿದ್ಯಪ್ಪ CMR ಶ್ರೀನಾಥ್ಗೆ ಹಾಕೋದಕ್ಕೆ? ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ, ಮಾಧ್ಯಮದ ಮೂಲಕ ನಿಮ್ಮನ್ನು ಕೇಳ್ತೀನಿ, ಯಾವ ಟೋಪಿ ರೆಡಿ ಮಾಡ್ಕೊಂಡಿದ್ಯಾ CMR ಶ್ರೀನಾಥ್ ಗಿಡಕ್ಕೆ? CMR ಶ್ರೀನಾಥ್ ಅವರೇ, ನಿಮಗೂ ಕೂಡ ಪ್ರಶ್ನೆ. ನಿಮಗೆ ಟೋಪಿ ಹಾಕಕ್ಕೆ ರೆಡಿಯಾಗಿದ್ದಾನೆ, ಟೋಪಿ ಹಾಕ್ಸ್ಕೊಳಕ್ಕೆ ನೀವು ರೆಡಿಯಾಗಿರಿ. ಅದೇನೋ ನಮ್ಮ ತೆಲುಗಲ್ಲಿ ಹೇಳ್ತಾರೆ, ಬುದ್ಧುಂಟೆ ಬೂ ತಿಂಟಾಡೋ లేదా ಮನ್ ತಿಂಟಾಡೋ ಅಂತ. ಬುದ್ಧುಂಟೆ ಬೂ ತಿಂಟಾಡೋ లేదా ಮನ್ ತಿಂಟಾಡೋ ಅಂತ ಹೇಳ್ತಾರೆ. ಹಂಗೆ ನಿನಗೆ ಬುದ್ಧಿ ಇದ್ರೆ ಊಟ ಮಾಡ್ತೀಯ, ಇಲ್ಲದಿದ್ರೆ ಮಣ್ಣು ತಿಂತೀಯಪ್ಪ. ಅಂತ ರಾಕ್ಷಸನ ಜೊತೆಗೆ ಹೋಗಿದ್ದೆ ನೀನು. ಈ ಪ್ರಕೃತಿಯ ಧರ್ಮನೇ ಅಷ್ಟು. ದೊಡ್ಡ ಮೀನು ಚಿಕ್ಕ ಮೀನು ತಿಂದಾಗ್ತದಪ್ಪ, ಹುಷಾರಾಗಿರೋ. ಇದು ಸಮುದ್ರದಲ್ಲಿ ದೊಡ್ಡ ಮೀನುಗಳೆಲ್ಲ ಚಿಕ್ಕ ಮೀನು ತಿಂದಾಗ್ತವೆ, ಚಿಕ್ಕ ಮೀನೆಲ್ಲ ದೊಡ್ಡ ಮೀನು ತಿಂದಾಗ್ತದೆ, ಹುಷಾರಾಗಿರೋ. ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 400 ಸೀಟನ್ನು ಕೊಡಿ, ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥ BJP ಅವ್ರಿಗೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಎದುರಿಸ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕಾಗಿಯೇ ಅವರು ನಾವು ಏಕಾಂಗಿಯಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ, ನಾವು JDS ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಈ ಕಾಂಗ್ರೆಸ್ಸನ್ನು ಎದುರಿಸ್ಬೋದು ಅಂತೇಳಿ ಇವತ್ತು JDS ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು JDS ಮತ್ತು BJP ಅವರು ಕೋಲಾರದಲ್ಲಿ ಕೂಡ ಹೊಂದಾಣಿಕೆ ಮಾಡಿಕೊಂಡು ಇವತ್ತಿಬ್ಬರು ಕೂಡ ಮಾನ್ಯ ವರ್ತೂರ್ ಪ್ರಕಾಶ್ ಅವರು, CMR ಶ್ರೀನಾಥ್ ಅವರು ಜಂಟಿಯಾಗಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ವರ್ತೂರ್ ಪ್ರಕಾಶ್ ಅವರು ಈ ಕ್ಷೇತ್ರದಲ್ಲಿ MLA ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ JDSನ ದೊಡ್ಡ ನಾಯಕರು ಎಷ್ಟು ಕಠಿಣವಾಗಿ ಮಾತಾಡಿದ್ರು, ಎಷ್ಟು ಹಗುರವಾಗಿ ಮಾತಾಡಿದ್ರು, ವರ್ತೂರ್ ಪ್ರಕಾಶ್ ಜೊತೆ ಹೋದವ್ರನ್ನ ಜಾತಿ ಹೆಸರು ಹೇಳ್ಕೊಂಡು ಎಷ್ಟು ನಿಂದನೆ ಮಾಡಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ, ಇವತ್ತು ನೀವು CMR ಶ್ರೀನಾಥ್ ಕೈ ಎತ್ಕೊಂಡು ಜೋಡಿಸ್ಕೊಂಡು ಹೇಳ್ತಾ ಇದೆಯಲ್ಲ, ನಿನಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವತ್ತು ನೀನು ಮಾತಾಡ್ತೀಯ CMR ಶ್ರೀನಾಥ್ಗೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಮೀಸಲಾತಿಯನ್ನು ತೆಗೆದಾಕಿ. ನಾನು ಈಗಾಗಲೇ ದೇವೇಗೌಡರನ್ನು ಮಾತಾಡಿದ್ದೀನಿ, ಕುಮಾರಸ್ವಾಮಿಯನ್ನು ಮಾತಾಡಿದ್ದೀನಿ, ಯಡಿಯೂರಪ್ಪನವ್ರನ್ನ ಮಾತಾಡಿದ್ದೀನಿ, ವಿಜಯೇಂದ್ರನ್ ಮಾತಾಡಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಮೀಸಲಾತಿಯನ್ನು ತೆಗೆಯೋದಕ್ಕೆ. ಇದನ್ನು ಸಾಮಾನ್ಯ ಕ್ಷೇತ್ರ ಮಾಡಿ CMR ಶ್ರೀನಾಥ್ನ MP ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ನಿನಗೆಷ್ಟು ಧೈರ್ಯ ಇವತ್ತು ಬಂದಿದೆ? ಯಾರು ನಿನಗೆ ಧೈರ್ಯ ಕೊಟ್ಟರು? ಯಾರು ನಿನಗೆ ಹಕ್ಕು ಕೊಟ್ಟರು? ಈ ದೇಶದ ಸಾಮಾನ್ಯ ಪ್ರಜೆ ನೀನಿವತ್ತು. ಈ ದೇಶದ ಸಾಮಾನ್ಯ ಪ್ರಜೆ. ಈ ದೇಶದಲ್ಲಿ ಏನೇ ಕಾನೂನು ಮಾಡಬೇಕಾದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಆಗಬೇಕು ಮತ್ತು ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅದನ್ನು ಒಪ್ಕೊಳ್ಬೇಕು ಅನ್ನೋ ಸಾಮಾನ್ಯ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಇರ್ತಕ್ಕಂಥ ನೀನು ಸಂವಿಧಾನದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶವನ್ನು ತೆಗೆದು CMR ಶ್ರೀನಾಥ್ನ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಯಾವ ಟೋಪಿ ರೆಡಿ ಮಾಡ್ಕೊಂಡಿದ್ಯಪ್ಪ CMR ಶ್ರೀನಾಥ್ಗೆ ಹಾಕೋದಕ್ಕೆ? ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ, ಮಾಧ್ಯಮದ ಮೂಲಕ ನಿಮ್ಮನ್ನು ಕೇಳ್ತೀನಿ, ಯಾವ ಟೋಪಿ ರೆಡಿ ಮಾಡ್ಕೊಂಡಿದ್ಯಾ CMR ಶ್ರೀನಾಥ್ ಗಿಡಕ್ಕೆ? CMR ಶ್ರೀನಾಥ್ ಅವರೇ, ನಿಮಗೂ ಕೂಡ ಪ್ರಶ್ನೆ. ನಿಮಗೆ ಟೋಪಿ ಹಾಕಕ್ಕೆ ರೆಡಿಯಾಗಿದ್ದಾನೆ, ಟೋಪಿ ಹಾಕ್ಸ್ಕೊಳಕ್ಕೆ ನೀವು ರೆಡಿಯಾಗಿರಿ. ಅದೇನೋ ನಮ್ಮ ತೆಲುಗಲ್ಲಿ ಹೇಳ್ತಾರೆ, ಬುದ್ಧುಂಟೆ ಬೂ ತಿಂಟಾಡೋ లేదా ಮನ್ ತಿಂಟಾಡೋ ಅಂತ. ಬುದ್ಧುಂಟೆ ಬೂ ತಿಂಟಾಡೋ లేదా ಮನ್ ತಿಂಟಾಡೋ ಅಂತ ಹೇಳ್ತಾರೆ. ಹಂಗೆ ನಿನಗೆ ಬುದ್ಧಿ ಇದ್ರೆ ಊಟ ಮಾಡ್ತೀಯ, ಇಲ್ಲದಿದ್ರೆ ಮಣ್ಣು ತಿಂತೀಯಪ್ಪ. ಅಂತ ರಾಕ್ಷಸನ ಜೊತೆಗೆ ಹೋಗಿದ್ದೆ ನೀನು. ಈ ಪ್ರಕೃತಿಯ ಧರ್ಮನೇ ಅಷ್ಟು. ದೊಡ್ಡ ಮೀನು ಚಿಕ್ಕ ಮೀನು ತಿಂದಾಗ್ತದಪ್ಪ, ಹುಷಾರಾಗಿರೋ. ಇದು ಸಮುದ್ರದಲ್ಲಿ ದೊಡ್ಡ ಮೀನುಗಳೆಲ್ಲ ಚಿಕ್ಕ ಮೀನು ತಿಂದಾಗ್ತವೆ, ಚಿಕ್ಕ ಮೀನೆಲ್ಲ ದೊಡ್ಡ ಮೀನು ತಿಂದಾಗ್ತದೆ, ಹುಷಾರಾಗಿರೋ. ನಿನ್ನನ್ನು ಯಾಮಾರಿಸ್ತಾವನೆ ನೋಡ್ತಾ ಇದ್ದೀವಿ. ದಿನ ಬೆಳಗ್ಗೆ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಕಾರ್ಯಕ್ರಮಗಳು ರೂಪಿಸಿ ಪ್ರವಾಸ ಕಾರ್ಯಕ್ರಮವನ್ನು, ಪ್ರಚಾರ ಕಾರ್ಯಕ್ರಮವನ್ನು ಮಾಡ್ತಾವ್ರೆ. ನಿಂದೆಲ್ಲೋ ಸಿಕ್ಕದಾಗ ಅಲ್ಲಿ ಮೇಲ್ಗಡೆ ಫೋಟೋ ಹಾಕವನೆ, ದೊಡ್ಡದಾಗಿ ಆತನ ಹಾಕ್ಕೊಂಡು ಆತನೇ ಮಾಡ್ದಂಗೆ, ಆತನ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ದಂಗೆ ಬಿಂಬಿಸ್ಕೊಂಡು ಹೊಟ್ಟಿದ್ದಾನೆ. ನೀನು ಇನ್ನೂ ಕೂಡ ಹುಷಾರಾಗದೇ ಇದ್ದರೆ ನಿನ್ನ ರಾಜಕೀಯ ಭವಿಷ್ಯ ಇಲ್ಲಿ ಕ್ಲೋಸ್ ಆಗ್ತದೆ. ಅದು ನಿನಗೆ ಬಿಟ್ಟಿದ್ದು, ನಿನ್ನಣೆ ಬರ. ನಾವು ಇಷ್ಟೇ ಹೇಳೋದು, ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ, ನಮ್ಮ ಜನಪರ ಕಾರ್ಯಕ್ರಮ, ನಮ್ಮ ಗ್ಯಾರಂಟಿ ಯೋಜನೆಗಳು, ಮುಂದೆ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಗ್ಯಾರಂಟಿ ಯೋಜನೆ ಮತ್ತು ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಳು, ಅದು ನಮ್ಮ ಪಕ್ಷದ ಒಂದು ನೀತಿ ಮತ್ತು ಸಿದ್ಧಾಂತ. ಆ ನಿಟ್ಟಿನಲ್ಲಿ ನಾವು ನಡೀತೀವಿ. ನಮಗೂ ಕೂಡ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಈ ಕ್ಷೇತ್ರದಲ್ಲಿ 17 ಚುನಾವಣೆಗಳಲ್ಲಿ 15 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ. ಈ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲಿಸ್ತಾರೆ ಮತ್ತು ಈ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಅಭೂತಪೂರ್ವವಾದಂಥ ಗೆಲುವು ಸಿಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು
ಕಳೆದ ಚುನಾವಣೆಯಲ್ಲಿ ಕೂಡ ಹೊರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ಸೇ ಇಲ್ಲಪ್ಪ, ಇಲ್ಲಿ 22 ಜನ ಮೆಂಬರ್ಗಳಲ್ಲಿ 19 ಜನ ವರ್ತೂರ್ ಪ್ರಕಾಶ್ ಅವ್ರದ್ದು ಅಂತ ಹೇಳ್ತಾ ಇದ್ರು. ಈ ಅನಿಲ್ ಕಲ್ಯಾಣ್ ಯಾರೋ ಒಂದು ಇಬ್ಬರು ಮೂವರು ಬಿಟ್ರೆ ಯಾರೂ ನಮ್ಮ ಜೊತೆಗಿರಲಿಲ್ಲ. ಆದರೆ ನಮಗೂ ನಿಮಗೂ ವ್ಯತ್ಯಾಸ ಎಷ್ಟು? ಬರೀ 23 ಓಟ್ ಅಷ್ಟೇ. ಏನು ದೊಡ್ಡ ನೀನು ಸಾಧನೆ ಮಾಡಿದ್ದೇನಿಲ್ಲ, ಬರೀ 23 ಓಟು. ಅದು ಕೂಡ ಅಲ್ಲ, ವರ್ತೂರ್ ಪ್ರಕಾಶು ಫಸ್ಟ್ ಪ್ಲೇಸು, ನಾವು ಸೆಕೆಂಡ್ ಪ್ಲೇಸು, JDS ಥರ್ಡ್ ಪ್ಲೇಸು. ಲೆಕ್ಕ ಎಲ್ಲ ಇದೆ, ನೆಲ್ಲ ನೋಡಿದ್ದೀನಿ. ಕೇವಲ 23 ಓಟೇ ನಮಗೂ ನಿಮಗೂ ವ್ಯತ್ಯಾಸ. ಇವತ್ತು ಈ ಭಾಗದಲ್ಲಿ ಬಹಳಷ್ಟು ನಮ್ಮ ಕುರುಬ ಸಮುದಾಯದವರು ಇದ್ದಾರೆ, ದಲಿತ ಸಮುದಾಯದವರು ಇದ್ದಾರೆ, ಹಿಂದುಳಿದ ಸಮುದಾಯದವರು ಇದ್ದಾರೆ. ರೈತರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ಒಕ್ಕಲಿಗ ಸಮುದಾಯದವರು ಕೂಡ ನಿಲ್ತಾರೆ. ಈ ಚುನಾವಣೆಯಲ್ಲಿ ಅರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಯಾರೇ ಒಗ್ಗಟ್ಟಾಗ್ರಿ, ನೀವೆಷ್ಟೇ ಒಗ್ಗಟ್ಟಾಗ್ರಿ, ನೀವು ಜನಗಳಿಗೆ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡ್ಕೊಂಡು ತೋರಿಸಿದ್ರು ಕೂಡ ಜನ ಯಾಮಾರೋದಿಲ್ಲ. ಅದು ನಮಗೆ ಗೊತ್ತಿದೆ. ಅದು ಆ ಎಕ್ಸ್ಪೆರಿಮೆಂಟ್ ನಾವೆಲ್ಲ ಮಾಡಿದ್ದೀವಿ. ನಾನು ಸೋಮಣ್ಣೆಲ್ಲ ವೇಮಗಲ್ ಕ್ಷೇತ್ರದಲ್ಲಿ ಮಾಡಿ ಯಶಸ್ಸು ಮಾಡಿದ್ವಿ. ಅದು ಟೆಕ್ನಿಕ್ ನಮಗೆ ನಿನಗೆ ಗೊತ್ತಿಲ್ಲ ಬಿಡೋದು. ಅದು ಮಾಡೋಕ್ಕೂ ಸಾಧ್ಯ ಇಲ್ಲ. 75,000 ಓಟ್ ಲೀಡ್ ಕೊಡಿಸಿದ್ವಿ ವೇಮಗಲ್ ಕ್ಷೇತ್ರದಾಗ KH ಮುನಿಯಪ್ಪನವ್ರಿಗೆ ಮತ್ತು ಕೃಷ್ಣ ಬೈರೇಗೌಡರಿಗೆ. ಅದು ನಾವು ಮಾತ್ರ ಮಾಡೋಕ್ಕೆ ಸಾಧ್ಯ. ನೀನು ಹಣೆ ಬರದಲ್ಲಿ ಬರ್ದಿಲ್ಲ, ಅದು ನಿನ್ನ ಕೈಲಿ ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ಹೌದು, ಇವತ್ತು ಮೀಸಲಾತಿ ತೆಗಿತೀನಿ ಅಂತ ಹೇಳ್ತೀಯಲ್ಲ, ಇವರೆಲ್ಲ ಹೋಗ್ಬೇಕಂಗಾರೆ ದಲಿತರು? ನೀನು ಬಂದಿದ್ದೆ ಅಹಿಂದ ನಾಯಕನು ಅಂತ, ಅಹಿಂದ ಉದ್ಧಾರನೇ ನನ್ನ ಗುರಿ ಅಂತ ಬಂದಲ್ಲಪ್ಪ. ಅಲ್ಪಸಂಖ್ಯಾತರನ್ನ ಮೊದಲೇ ಬಿಟ್ಬಿಟ್ಟೆ. ಆಮೇಲೆ ಇವತ್ತು ದಲಿತರನ್ನ ಕಿತ್ತಾಕಿದ್ಯಾ, ಮೀಸಲಾತಿನ ತೆಗೆದಾಕಿ. ಇನ್ಯಾರನ್ನ ಇಟ್ಕೊಂಡಿದ್ಯಾ ನೀನು? ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಣ್ಣ ಉಳಿಬೇಕು, ಸಿದ್ದರಾಮಣ್ಣ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಅದಕ್ಕಾಗಿ ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಹೇಳ್ತಾ ನಮಗಿಲ್ಲಿ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.